ಹಾಯ್, ಹತ್ತಿಯಂತೆ ಮೃದುವಾದ ಸ್ಪೋಂಜ್ ದೋಸೆಯನ್ನು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 3 ಕಪ್ ದೋಸೆ ಅಕ್ಕಿಯನ್ನು 5 ಗಂಟೆ ನೆನೆಸಿ ಕ್ಲೀನ್ ಮಾಡಿ ತಂದಿದ್ದೀನಿ. ಇನ್ನು ಇದಕ್ಕೆ 1 ಕಪ್ ಅನ್ನ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಅಲ್ಲ, ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡೋಣ. ಈ ಮಿಕ್ಸ್ ಮಾಡಿದ ಅಕ್ಕಿ, ಅನ್ನ ಮತ್ತು ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಬೇಕು. ಚೂರು ಸಹ ತರಿ ಇರಬಾರ್ದು. ಎಷ್ಟು ನೈಸಾಗಿ ನಿಮಗೆ ರುಬ್ಬಲಿಕ್ಕಾಗುತ್ತೋ ಅಷ್ಟು ನೈಸಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದೇ ರೀತಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ನೀವಿವಾಗ 1, 2, 3 ಬ್ಯಾಚಾಗಿ ರುಬ್ಬಿದ್ರು ಸಹ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. 5 ನಿಮಿಷ ಮಿಕ್ಸ್ ಮಾಡಿ ಇನ್ನಿದನ್ನು ಕವರ್ ಮಾಡಿ 6ರಿಂದ 7 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಾನಿವಾಗ ರಾತ್ರಿ ರುಬ್ಬಿ ಕವರ್ ಮಾಡಿ ಇಡ್ತಾ ಇದ್ದೀನಿ. ಬೆಳಿಗ್ಗೆ ಹಿಟ್ಟು ತೆಗೆದು ನೋಡಿದಾಗ ಜಾಸ್ತಿ ಎಲ್ಲ ಉಬ್ಬಿ ಬರೋದಿಲ್ಲ. ನಾವು ಮಿಕ್ಸ್ ಮಾಡಿ ಇಟ್ಟಿದ್ದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆಯನ್ನು ಸಹ ಹಾಕಿ ಕವರ್ ಮಾಡಿ ಒಂದು ಸೈಡಿಗೆ ಇಡೋಣ. ಇನ್ನು ನಾವು ಮಾಡಬೇಕಾದ್ದು ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ 1/4 ಚಮಚ ಅಡುಗೆ ಸೋಡಾವನ್ನು ಹಾಕಬೇಕು. ನೋಡಿ, ನಾನಿವಾಗ 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ತಗೊಂಡಿದ್ದೀನಿ. ಇದಕ್ಕೆ ಬಿಸಿ ಇರುವ ನೀರನ್ನು ಹಾಕಬೇಕು. ತಣ್ಣೀರಲ್ಲ, ಬಿಸಿ ಇರುವ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಈ ನೀರನ್ನು ನಾವು ರುಬ್ಬಿ ಇಟ್ಟಿರುವ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಉಪ್ಪು ಮತ್ತು ಸಕ್ಕರೆ ಹಾಕಿ ನಾನು ಮಿಕ್ಸ್ ಮಾಡಿರಲಿಲ್ಲ. ಅದರ ಮೇಲ್ಗಡೆನೇ ಸೋಡಾ ನೀರು, ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿ ಅದರ ನೀರನ್ನು ಸಹ ಮೇಲ್ಗಡೆ ಹಾಕಿದ್ದೀನಿ. ಲೈಟಾಗಿ ಹಾಕುವಾಗ ಸಹ ಸ್ವಲ್ಪ ಬಿಸಿ ಇರಬೇಕು. ಆಮೇಲೆ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇರುವಾಗಲೇ ನಮ್ಮದು ಹಿಟ್ಟು ಉಬ್ಬಿ ಮೇಲೆ ಬರ್ತಾ ಇರ್ತದೆ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕವರ್ ಮಾಡಿ ಒಂದು 10 ನಿಮಿಷ ಒಂದು ಸೈಡಿಗೆ ಇಡಬೇಕು. ಅಷ್ಟೊತ್ತಿಗೆ ಒಳ್ಳೆ ಸ್ಪೋಂಜ್ ಥರ ದೋಸೆ ಮಾಡಲಿಕ್ಕೆ ನಮಗೆ ಹಿಟ್ಟು ರೆಡಿ ಆಗುತ್ತೆ. ಇನ್ನು ಒಂದು ದೋಸೆ ಕಾವಲಿಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ, ಬಿಸಿ ಬ್ಯಾಲೆನ್ಸ್ ಇರಬೇಕು ದೋಸೆ ಕಾವಲಿದು. ಹಿಟ್ಟು 1.5 ಚಮಚ ಹಿಟ್ಟನ್ನು ಹಾಕಿ ಎಷ್ಟು ದೊಡ್ಡ ಬೇಕೋ ಅಷ್ಟು ಸ್ಪ್ರೆಡ್ ಮಾಡಿ ಒಂದು 2 ಸೆಕೆಂಡ್ ಬಿಡಬೇಕು. ಆವಾಗ ಒಳ್ಳೆ ಕಣ್ಣು ಬೀಳುತ್ತೆ ದೋಸೆ ಮೇಲೆ. ಆಮೇಲೆ ಕವರ್ ಮಾಡಿ 1 ನಿಮಿಷ ಬಿಟ್ಟರೆ ನಮ್ಮ ಹತ್ತಿಯಂತೆ ಮೃದುವಾದ ಸ್ಪೋಂಜ್ ದೋಸೆ ರೆಡಿ ಆಯಿತು. ಟ್ರೈ ಮಾಡಿ ನೋಡಿ, ಚೂರು ಸಹ ಹುಳಿ ಬರೋದಿಲ್ಲ, ಒಳ್ಳೆ ಟೇಸ್ಟ್ ಇರುತ್ತೆ. ಚಟ್ನಿ, ಸಾಂಬಾರು, ಮೊಟ್ಟೆ ಸಾರು ಜೊತೆ ಎಲ್ಲ